ಲಕ್ಷ್ಮಿಗೆ ಭಾರಂ. ಹಾಯ್ ಹಲೋ ನಮಸ್ಕಾರ. ನನ್ನ ಪ್ರೀತಿಯ ಕರುನಾಡು ಕನ್ನಡ ಮನಸ್ಸುಗಳಿಗೆ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಫಸ್ಟ್ ಡೇ ಸ್ಟಾರ್ಟ್ ಆಗಿದ್ದೆ ವರಮಹಾಲಕ್ಷ್ಮಿ ಹಬ್ಬದಿಂದ. ಸೊ ಇವತ್ತು ನಮ್ಗೇನು ಲೀವ್ ಇರಲಿಲ್ಲ. ನಮ್ಮ ವೈಫ್ ಅವ್ರ ಅಮ್ಮನ ಮನೆ ಲಕ್ಷ್ಮಿ ಕೂರಿಸಿದ್ರು, ಅಲ್ಲಿ ಪೂಜೆ ಮಾಡ್ಕೊಂಡು ನಾನು ಹೊರಟಿದ್ದೆ ಫಸ್ಟ್ ಲಾಗಿನ್ಗೆ. ಇವತ್ತೇನು ಫುಲ್ ಟ್ರಾಫಿಕ್ ಕಮ್ಮಿನೇ ಇತ್ತು, ಯಾಕಂತಂದ್ರೆ ಇವತ್ತೆಲ್ಲ ಆಲ್ಮೋಸ್ಟ್ ಕೆಲವೊಂದ್ ಕಡೆ ಗೌರ್ಮೆಂಟ್ ಲೀವ್ ಕೊಟ್ಟಿದ್ರು. ಸೊ ಆಯ್ತು ಅಂದ್ಬಿಟ್ಟು ಫಸ್ಟ್ ಲಾಗಿನ್ಗೆ ಹೋಗಿ ಪಾಯಿಂಟ್ಗೆ ಹೋಗಿ ಎಂಪ್ಲಾಯ್ ಫೋನ್ ಮಾಡಿದೆ, ಇನ್ನ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಹಂಗೆ ಇವತ್ತೇನೋ ಒಂಥರ ಖುಷಿಯಾಗಿತ್ತು. ಒಂದು ಸೆಲ್ಫಿ ಹೊಡ್ಕೊಂಡು ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಆಫೀಸ್ಗೆ ಬಂದು ಲಾಗಿನ್ ಮಾಡಿದೆ. ಇವತ್ತು ಡ್ಯೂಟಿಗಳಂತೂ ಇರಲೇ ಇಲ್ಲ, ಆಲ್ಮೋಸ್ಟ್ ಒಂದೇ ಲಾಗಿನ್ ಕೊಟ್ಟಿದ್ದು ನನಗೆ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗೋಣ, ನಮ್ಮ ಅಕ್ಕ ಮನೆ ಕರೆದಿದ್ರು ಅಂತ ನಮ್ಮ ಅಕ್ಕ ಮನೆ ಕಡೆ ಹೊರಟೆ. ಅಕ್ಕ ಮನೆಗೆ ಬಂದ ತಕ್ಷಣ ಯಾವ ಸಾಂಗ್ ಕೇಳಿಸ್ತಿತ್ತು ಗೊತ್ತಾ ನಂಗೆ? ಅಲ್ಲಮ್ಮ ಲಕ್ಷ್ಮೀದೇವಿ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಆದ್ರೂ ನಮ್ಗೆ ಯಾವಾಗಮ್ಮ ಒಲಿತೀಯಾ? ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡ್ಬಿಟ್ಟು ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪಟಾಕಿ ಇಟ್ರೆ ಒಳ್ಳೇದ್ ಮಾಡ್ತದ. ದೇವ್ರಂಗ್ ಅನ್ಬಿಡದ, ಇನ್ನೇನ್ ಮಾಡೋದು. ಸರಿ ಆಯ್ತು ಅನ್ಬಿಟ್ಟು ಎದ್ದು ಆಫೀಸ್ ಕಡೆ ಬಂದೆ. ಒಂದ್ ಲಾಗೌಟ್ ಹಾಕಿದ್ರು ವರ್ತೂರ್ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಆಫೀಸ್ ಕಡೆ ಹೋಗ್ಬೇಕಾಗಿತ್ತು. ಇವತ್ತೇನ್ ಟ್ರಾಫಿಕ್ ಏನಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಹಬ್ಬ ಎಲ್ಲ ಮನೇಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ರು. ನಮ್ಮಂತ ಡ್ರೈವರ್ಗಳು ಡ್ಯೂಟಿ ಮಾಡ್ತಾ ಇದೀವಿ ನೋಡಿ. ಆಯ್ತು ಅನ್ಬಿಟ್ಟು ಇನ್ನೊಂದು ಬೆಳೆಂಡು ಡ್ರಾಪ್ ಹಾಕಿದ್ರು. ಡ್ರಾಪ್ ಮಾಡಿ ಇವತ್ತು ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಹೊರಟೆ. ಮಳೆ ಸ್ಟಾರ್ಟ್ ಆಗಿತ್ತು, ಇನ್ನೇನ್ ಮಾಡೋದು, ಕಾರಲ್ಲಿ ತಾನೇ ಹೋಗ್ತಾ ಇದೀನಿ ಅಂತ ಆರಾಮಾಗಿ ಬಂದೆ. ಹಂಗೆ ಆನ್ ದ ವೇ ಬರ್ಬೇಕಾದ್ರೆ ಸ್ವಲ್ಪ ಏನೋ ಪರ್ಚೇಸ್ ಮಾಡ್ಬೇಕಾಗಿತ್ತು, ಮೀನ್ಸ್ ವಾಚ್ ತಗೋಬೇಕಾಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು HSR ಅಲ್ಲಿ ನಮ್ಮ ಅಣ್ಣಂದಿರಿದ್ರು, ಅವ್ರಿಗೆ ಕಾಲ್ ಮಾಡಿದೆ. ಸರಿ ಬಾರ ಹೋಗೋಣ ಅಂತ ಆಫೀಸರ್ ಕರೆದ್ರು. ಅವ್ರನ್ನ ಕರ್ಕೊಂಡು ವಾಚ್ ಅಂಗಡಿಗೆ ಹೋದ್ರೆ ಅವ್ರು ಏನಾದ್ರು ಗೊತ್ತಾ, ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರು ಹಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಪರ್ಚೇಸ್ ಮಾಡಿ ಪಕ್ಕದಲ್ಲಿ ನಂದು ಇನ್ನೊಂದು ವಾಚ್ ಸರ್ವಿಸ್ ಕೊಟ್ಟಿದ್ದೆ, ಸರ್ವಿಸ್ ತಗೊಳ್ಳೋಣ ಅಂತ ಬಂದೆ. ಹಂಗೆ ನೋಡ್ಬೇಕಾದ್ರೆ ಒಂದು ಯುನಿಕ್ ಆಗಿರೋದು ಒಂದು ವಾಚ್ ನೋಡಿದೆ. ರಿಂಗ್ ವಾಚ್ ರೀ, ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನೋಡಿ. ಇಷ್ಟು ಪುಟಾಣಿ ವಾಚ್, ತುಂಬಾ ಚೆನ್ನಾಗಿತ್ತು, ಬಟ್ ತುಂಬಾ ಎಕ್ಸ್ಪೆನ್ಸಿವ್. ಸರಿ ಆಯ್ತು ಅಂದ್ಬಿಟ್ಟು ನಾನು ವಾಚ್ನ ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ ನೋಡಿದೆ. ಹೊರಗಡೆ ಫುಲ್ ಮಳೆ ಬರ್ತಾಯಿತ್ತು. ಸರಿ ಏನೂ ಆಗಲ್ಲ ಅಂದ್ಬಿಟ್ಟು ಹೊರಗಡೆ ಬಂದೆ. ಮಳೆ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ನಿಲ್ಸಿ ಬಿಸಿ ಬಿಸಿ ಟೀ ಕುಡ್ದೆ. ಸರಿ ಆಯ್ತು ಅಂದ್ಬಿಟ್ಟು ಬಂದು ಬೈಕ್ ಕೊಟ್ಟಿ ಕಾರ್ ಎತ್ಕೊಂಡು ಮನೆ ಕಡೆ ಹೊರಟೆ. ಫುಲ್ ಟ್ರಾಫಿಕ್ ಜಾಮ್ ಅಂದ್ರೆ ಫುಲ್ ಟ್ರಾಫಿಕ್ ಜಾಮು. ಸರಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಮನೆಗೆ ಬಂದು ರೀಚ್ ಆದೆ. ಇವತ್ತಿಗೆ ನಾನು ಮಾಡಿದ್ದಿಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.